ಆತ್ಮಿಕವಾದಂತ ಬಾಯಿ. ಏನಕ್ಕಾಗಿ ಆತ್ಮಿಕವಾದಂತ ಬಾಯಿ? ನಕಾರಾತ್ಮಕವಾದ ಪದ ಮಾತಾಡಕ್ಕಲ್ಲ, ಸೋಲಿನ ಪದ ಮಾತಾಡಕ್ಕಲ್ಲ. ಒಂದೇ ಬಾಯಿಯಿಂದ ಶಾಪನು ಮತ್ತೊಂದು ಆವೃತ್ತಿ ಆಶೀರ್ವಾದ ಬರಕ್ಕಾಗಲ್ಲ. ಒಂದೇ ಬಾಯಿಯಿಂದ ಪ್ರೀತಿನೂ ಕಹಿನೂ ಬರಕ್ಕಾಗಲ್ಲ. ಕೀರ್ತನೆಗಾರನ್ ಹೇಳ್ತಾನೆ, ಆತನ ಸ್ತೋತ್ರ ಅಲ್ಲದೆ ಮತ್ತೊಂದು ನನ್ನ ಬಾಯಿಯಲ್ಲಿ ಇಲ್ಲ ಎಂದು. ಇವತ್ತು ಅನೇಕ ವಿಶ್ವಾಸಿಗಳಲ್ಲಿ ಮತ್ತೊಂದೆಲ್ಲ ಇದೆ, ಸ್ತೋತ್ರ ಇಲ್ಲ. ನನ್ನ ಬಾಯಿಯಲ್ಲಿ ಸ್ತೋತ್ರ ಅಲ್ಲದೆ ಮತ್ತೊಂದು ಇಲ್ಲ. ಕಾರಣ ಪರಿಶುದ್ಧಾತ್ಮನು ನನ್ನ ಬಾಯಿಯನ್ನು ತೆರೆದವನಾಗಿದ್ದಾನೆ. ಏನಕ್ಕಾಗಿ? ನಾನು ಎಡಬಿಡದೆ ದೇವರನ್ನ ಸ್ತುತಿಸುವುದಕ್ಕಾಗಿ, ನಂಬಿಕೆ ಪದಗಳನ್ನ ಮಾತಾಡೋದಕ್ಕಾಗಿ, ವಾಕ್ಯವನ್ನ ಮಾತಾಡೋದಕ್ಕಾಗಿ, ದರ್ಶನವನ್ನ ಮಾತಾಡೋದಕ್ಕಾಗಿ, ದೇವರು ನನ್ನ ಹೃದಯದಲ್ಲಿಟ್ಟಂತ ದೈವಿಕವಾದಂತ ವಚನಗಳನ್ನ ನುಡಿಯುವುದಕ್ಕಾಗಿ ನನ್ನ ಬಾಯಿಯನ್ನ ದೇವರು ತೆರೆದವನಾಗಿದ್ದಾನೆ. ಗಟ್ಟಿಯಾಗಿ ಆಮೇನ್ ಹೇಳ್ರಿ.